ಗುಡಿಸಲಿನೊಳಗ ಊರ ಬೆಳಗಿದ ದೀಪ ದಾರವಾದಳು ಹೂಗಳ ಹಾರಕ ಹೆಸರು ಸಾಲು ಮರದ ತಿಮ್ಮಕ್ಕ. ಸಮಸ್ತ ನಾಡಿನ ಜನತೆಗೆ ನಿಮ್ಮ ಮನೆ ಮಗ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು. ಇವತ್ತು ಪ್ರಕೃತಿ ಮಾತೆ, ವೃಕ್ಷ ಮಾತೆ ಸಾಲುಮರ ತಿಮ್ಮಕ್ಕನವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇವತ್ತಿನ ದಿವಸ ಅವರಿಗೆ ನುಡಿ ನಮನಗಳನ್ನು ಅರ್ಪಿಸುತ್ತಾ ಎರಡು ನುಡಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಬರುತ್ತಿದ್ದೇನೆ. ಅವರ ಬಗ್ಗೆ ನುಡಿ ನಮನಗಳನ್ನು ಅವರ ಪಾದಕ್ಕೆ ಅರ್ಪಣೆ ಮಾಡುತ್ತಿದ್ದೇನೆ. ಅವರು ಹುಟ್ಟಿದ್ದು ತುಮಕೂರು ಜಿಲ್ಲೆಯ ಗುಬ್ಬಿ ಎಂಬಲ್ಲಿ ಅವರು ಜನಿಸಿದರು. ಇವರು ಚಿಕ್ಕರಂಗಯ್ಯ ಅನ್ನುವರೊಡನೆ ವಿವಾಹವಾದರು. ಅವರು ದನ ಕಾಯುವ ಕಾಯಕವನ್ನು ಮಾಡುತ್ತಿದ್ದರು. ಅವರ ಜೊತೆ ಸಂಸಾರವನ್ನು ಸಾಗಿಸುತ್ತಾ ಇವರಿಗೆ ತುಂಬ ದಿನಗಳವರೆಗೂ ಸಂತಾನ ಭಾಗ್ಯವೇ ಅವರ ಬಾಳಲ್ಲಿ ಒದಗಿ ಬರಲಿಲ್ಲ. ಆದರೆ ಇವರು ಅನೇಕ ಸಾರಿ ಯೋಚಿಸಿದರು. ಆಗ ಇವರಿಗೆ ದಾರಿ ತೋಚಿದ್ದು ಮಕ್ಕಳ ಕೊರಗಿದೆ ಅನ್ನುವುದನ್ನು ನಾನು ಮರೆಯಬೇಕೆಂದರೆ ನಾನು ಗಿಡಗಳನ್ನು ಹಚ್ಚಬೇಕು ಅಂತ ಅವರು ಪಣತೊಟ್ಟು ಸಾಲು ಮರಗಳನ್ನು ಹಚ್ಚಲು ಪ್ರಾರಂಭಿಸಿದರು. ಆಗ ಆ ಗಿಡಗಳೇ ನನ್ನ ಮಕ್ಕಳಂತ ಭಾವಿಸಿ ಗಿಡಗಳನ್ನು ಹಚ್ಚಿದರು. ಹಚ್ಚುತ್ತಾ ಅವರು 80 ವರ್ಷಗಳವರೆಗೂ ಗಿಡಗಳನ್ನು ಹಚ್ಚುತ್ತಾ ಹಿಂದು ತಿರುಗಿ ನೋಡಿದರು. ಹಿಂದು ತಿರುಗಿ ನೋಡಿದಾಗ ಅವರಿಗೆ ಕಂಡದ್ದು 8,000 ಗಿಡಗಳು. ಆಗ ಅವರಿಗೆ ಪ್ರಕೃತಿ ಮಾತೆ ಸಾಲುಮರ ತಿಮ್ಮಕ್ಕನವರನ್ನು ಕೈ ಬೀಸಿ ಕರೆಯುತ್ತಿದ್ದವು. ಮಕ್ಕಳಂತೆ ಅವುಗಳನ್ನು ಜೋಪಾನ ಮಾಡಿ ಲಾಲನೆ ಪಾಲನೆ ಮಾಡಿ ಯಾವ ರೀತಿ ತಾಯಿ ತನ್ನ ಮಗುವಿಗೆ ಲಾಲನೆ ಪಾಲನೆ ಪೋಷಣೆ ಮಾಡುತ್ತಾಳೆಯೋ ಅದೇ ರೀತಿ ಸಾಲುಮರ ತಿಮ್ಮಕ್ಕನವರು ಗಿಡಗಳನ್ನು ಹಚ್ಚಿ ಅವುಗಳನ್ನು ಮಗುವಿನಂತೆ ಜೋಪಾನ ಮಾಡಿದರು. ಆಗ ಅವರಿಗೆ ಕರ್ನಾಟಕ ಸರ್ಕಾರವು ಗುರುತಿಸಿ ಅವರಿಗೆ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿತು. ಅದೇ ರೀತಿ ಇವರಿಗೆ ವೃಕ್ಷ ಪ್ರಿಯದರ್ಶಿನಿ ಅಂತ ವೃಕ್ಷಮಾತೆ ಅಂತ ಹೆಸರು ಬಂತು. ಅವರಿಗೆ ಪ್ರಶಸ್ತಿಗಳು ಬಂದು ಹೆಚ್ಚು ಶಾಲೆಯನ್ನು ಕಲಿಯದಿದ್ದರೂ ಕೂಡ ವಿದ್ಯಾವಂತ ಯಾವ ರೀತಿ ಸಾಧನೆ ಮಾಡುತ್ತಾರೆಯೋ ಅದೇ ರೀತಿ ಅವರು ಗಿಡಗಳನ್ನು ಹಚ್ಚಿ ಇಡೀ ವಿಶ್ವಕ್ಕೆ, ಇಡೀ ಪ್ರಕೃತಿ ಮಾತೆಗೆ ಅವರು ಕೊಡುಗೆಯನ್ನು ನೀಡಿ ಇವತ್ತು ನಮ್ಮನ್ನೆಲ್ಲ ಅಗಲಿ ಪ್ರಕೃತಿ ಮಡಿಲಿನಲ್ಲಿ ಅವರು ಲೀನರಾಗಿದ್ದಾರೆ. ಅವರ ಬಗ್ಗೆ ಇಂದು ನಾವು ಎಲ್ಲರೂ ಸ್ಮರಿಸೋಣ. ಇವರು ಪ್ರಕೃತಿ ಮಾತೆಗೆ ಅವರು ಜೀವಂತವಾಗಿ ಹಚ್ಚು ಹಸಿರಿನ ಗಿಡಗಳ ಮಧ್ಯೆ ಅವರು ಇನ್ನೂ ನಮ್ಮ ಎದುರು ಜೀವಂತವಾಗಿ ಇದ್ದಾರೆ ಅನ್ನೋದಕ್ಕೆ ಗಿಡ ಮರಗಳೇ ಸಾಕ್ಷಿ. ದೇಹ ಮಣ್ಣಿಗಾದರೂ ಕೀರ್ತಿ ಅಜರಾಮರ. ಅವರ ಕೀರ್ತಿ ಸೂರ್ಯಚಂದ್ರ ಇರುವವರೆಗೂ ಅವರ ಕೀರ್ತಿ ಇಡೀ ಪ್ರಕೃತಿಯಲ್ಲಿ ಹಚ್ಚು ಹಸಿರಿನ ಪ್ರಕೃತಿ ಮಧ್ಯದಲ್ಲಿ ಅವರನ್ನು ನಾವು ಸ್ಮರಿಸುತ್ತಾ ಇರೋಣ ಅಂತ ಹೇಳುತ್ತಾ ಇವತ್ತಿನ ಸಾಲುಮರ ತಿಮ್ಮಕ್ಕನವರು ಈಗಿನ ಪೀಳಿಗೆಗೆ ಅವರು ಮಾದರಿ ಮಾರ್ಗದರ್ಶಕ ಮಾತೆಯಾಗಿ ನಮ್ಮನ್ನು ಇನ್ನೂ ನಮ್ಮ ಹೃದಯ ಮಂದಿರದಲ್ಲಿ ಅವರು ಹಚ್ಚು ಹಸಿರಾಗಿ ಉಳಿಯುತ್ತಿದ್ದಾರೆ. ನುಡಿ ನಮನಗಳನ್ನು ಸಾಲುಮರ ತಿಮ್ಮಕ್ಕನವರ ಪಾದ ಕಮಲಗಳಿಗೆ ಅರ್ಪಿಸುತ್ತಾ ಇವತ್ತು ಮತ್ತೊಮ್ಮೆ ಮಗದೊಮ್ಮೆ ಸಂಸ್ಕಾರದ ಬೆಳಕು ವತಿಯಿಂದ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿ ಕೊಡಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ನುಡಿ ನಮನಗಳಿಗೆ ವಿರಾಮ ಕೊಡುತ್ತೇನೆ. ಧನ್ಯವಾದಗಳೊಂದಿಗೆ.